ನಿನ್ನೆ ಪಾರ್ವತಮ್ಮ ಸಿದ್ದರಾಮಯ್ಯರವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ತನ್ನ ಮಧ್ಯಂತರ ವರದಿಯನ್ನ ನೀಡಿದೆ. ಆ ಮಧ್ಯಂತರ ವರದಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಯಾವ ಪಾತ್ರದ ಸಾಕ್ಷ್ಯವೂ ದೊರೀತಾ ಇಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದೆ. ನಾವೆಲ್ಲ ಪ್ರಾರಂಭದಿಂದ ಅದ್ರಲ್ಲಿ ಏನೂ ಹುರುಳಿಲ್ಲ, ಅದ್ರಲ್ಲಿ ಯಾವುದೇ ಭ್ರಷ್ಟಾಚಾರದ ಪ್ರಶ್ನೆ ಇಲ್ಲ, ಅದರ ಪ್ರಭಾವ ಬೀರುವಂಥ ಪರಿಸ್ಥಿತಿ ಮತ್ತು ಆ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಇಲ್ವೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದಾಗ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರುಗಳು ಎಲ್ಲರನ್ನೂ ಕೂಡ ಖಳನಾಯಕರ ಕಂಡಾಗೆ ನೋಡ್ತಾ ಇದ್ರು. ಅದ್ರ ಬಗ್ಗೆ ವ್ಯಂಗ್ಯವಾದ ಮಾತುಗಳನ್ನ ಆಡ್ತಾ ಇದ್ರು. ತನಿಖಾ ವರದಿ ಬಂದ್ಮೇಲೆ ತನಿಖಾ ಸಂಸ್ಥೆಯನ್ನೇ ಅನುಮಾನದಿಂದ ನೋಡುವಂತ ಮಾತುಗಳನ್ನ ನಿನ್ನೆ ಕೂಡ ಆಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಈ ಸಂಸ್ಥೆ ಸರಿ ಇಲ್ಲ, ಆ ಸಂಸ್ಥೆ ಸರಿ ಇಲ್ಲ ಅನ್ನೋದಷ್ಟರಲ್ಲೇ ಅವ್ರು ಸೀಮಿತವಾಗಿರುವಂತ ವಿಚಾರಗಳನ್ನು ಕೂಡ ನಾವು ಬಹಳ ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಯಾವ ಒಂದು ಹುಸಿ ಪಾದಯಾತ್ರೆಗೆ ಪ್ರತಿತಂತ್ರವಾಗಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಸಮಾವೇಶ ಮಾಡಿದಂಥ ಸನ್ನಿವೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನ, ಗಾಂಧೀಜಿಯವರು ಹೇಳಿದ್ದ ಒಂದು ಮಾತನ್ನ ಹೇಳಿದ್ರು. ಒಂದು ಕೋರ್ಟು ಒಂದು ತೀರ್ಪನ್ನು ನೀಡಬಹುದು, ಅದರ ಮೇಲಿನ ಕೋರ್ಟು ಅದಕ್ಕೆ ವ್ಯತಿರಿಕ್ತವಾದಂಥ ತೀರ್ಪನ್ನು ನೀಡಬಹುದು, ಆದರೆ ಅವೆರಡಕ್ಕಿಂತ ಮುಖ್ಯವಾದದ್ದು ನನ್ನ ಆತ್ಮಸಾಕ್ಷಿಗೆ ನಾನು ನಡೆಯಬೇಕಾದದ್ದು ಸರಿಯಾದ ಕ್ರಮ ಅಂತ ಆ ರೀತಿ ನಡೆದು ಬಂದಿರತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕಿಂತ ಇನ್ನೇನು ಹೆಚ್ಚನ್ನ ಹೇಳಬೇಕಾಗಿರಲಿಲ್ಲ. ಆ ಒಂದು ನಡೆ ಇವತ್ತು ಲೋಕಾಯುಕ್ತ ವರದಿಯ ಮುಖಾಂತರ ಯಾವ ಒಂದು ಮಾಧ್ಯಮಗಳು ಸುಳ್ಳನ್ನ ಬುತ್ತರಿಸಿದ್ವೋ, ಅವರನ್ನ ಹಳಿಬೇಕು ಅಂತ ಪೂರ್ವ ನಿಯೋಜಿತವಾದ ಮನಸ್ಥಿತಿಯಿಂದ ಆ ವರದಿಗಳನ್ನು ನೀಡಿದ್ವೋ, ಅವೆಲ್ಲವೂ ಕೂಡ ಇವತ್ತು ಬೆತ್ತಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚು ಬೆತ್ತಲಾಗಿರ್ತಕ್ಕಂಥವ್ರು ಬಿಜೆಪಿ ನಾಯಕರು. ಅವ್ರು ಬಟ್ಟೆ ಹಾಕಿದ್ರು, ಈಗ ಸಮಾಜಕ್ಕೆ ಬಟ್ಟೆ ಹಾಕಿದಲ್ಲ ಇಲ್ವಾ ಅಂತ ಕಣ್ಬಿಟ್ಟು ನೋಡಬೇಕು ಸಮಾಜ ಬಿಜೆಪಿಯವ್ರನ್ನ ಅನ್ನೋ ರೀತಿಯಲ್ಲಿ ಅವರ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಅನ್ನೋ ಮಾತನ್ನ ಈ ಸನ್ನಿವೇಶದಲ್ಲಿ ಹೇಳ್ತಾ, ಸಿದ್ದರಾಮಯ್ಯನವ್ರನ್ನ ಭ್ರಷ್ಟಾಚಾರಿ ಮತ್ತೊಂದು ಏನೆಲ್ಲ ಪದಗಳು ಉಪಯೋಗಿಸಬಾರದಿತ್ತು ಅದನ್ನೆಲ್ಲ ಉಪಯೋಗಿಸಿದ್ರು. ನಮ್ಮ ಮನೆಯಲ್ಲಿ ತಾಯಂದ್ರಿದ್ದಾರೆ, ಅವರು ಆ ಕಾಲದಿಂದನೂ ಕೂಡ ಅನ್ನ ಮಾಡುವಂತ ಹಂತದಲ್ಲಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ 2 ಅಕ್ಕಿ ತೆಗೆದು ಹಿಚಿಗೆ ನೋಡಿ ಅನ್ನ ಆಗಿದೆ ಅಂತ ಪಕ್ಕಕ್ಕೆ ಇಟ್ಟು ಅನ್ನ ಆಗಿದೆ ಅಂತ ಬಡಿಸ್ತಾರೆ. ನಮ್ಮ ತಾಯಂದ್ರಿಗಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಈ ರಾಜ್ಯ ಬಿಜೆಪಿ ಪಕ್ಷದವ್ರಿಗೆ ಇಲ್ವಲ್ಲ ಅನ್ನುವಂಥ ವ್ಯಥೆ ನನಗೆ ಕಾಡ್ತಾ ಇದೆ. 40 ವರ್ಷದ ಸುದೀರ್ಘ ಜೀವನದಲ್ಲಿ ಸಣ್ಣ ಕಪ್ಪು ಚಿಕ್ಕೆ, ಸಣ್ಣ ಭ್ರಷ್ಟಾಚಾರದ ಆರೋಪವಿಲ್ಲದ ಸಿದ್ದರಾಮಯ್ಯನವ್ರನ್ನ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡ ಮುಖ್ಯಮಂತ್ರಿ ಎನ್ನುವಂತ ಬಿಂಬವನ್ನ ಪ್ರತಿಬಿಂಬಿಸಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಕ್ಷುಲ್ಲಕವಾದಂತ ಯೋಚನೆ ಮಾಡಿದಂಥವ್ರು ಬಿಜೆಪಿಯವರು ಇವತ್ತು ತಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಸೂಕ್ತ. ಭ್ರಷ್ಟಾಚಾರ ಎಲ್ಲಿದೆ ಅಂತ ಕಾಣುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ.